ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಎಕ್ಸ್ಕ್ಯೂಸ್ ಮೀ, ಒಳಗೆ ಬರಬಹುದಾ ಎಂದು ಬಂದ ಧ್ವನಿಯ ಕಡೆ ತಲೆ ಎತ್ತಿ ನೋಡಿದರೆ ನಡು ಕಾಣುವ ಹಾಗೆ ಚಂದದ ಸೀರೆಯುಟ್ಟು ಕೂದಲನ್ನು ಇಳಿಬಿಟ್ಟು ಕೈಯಲ್ಲಿ ಒಂದು ಪುಟ್ಟದಾದ ಪರ್ಸ್ ಹಿಡಿದು ಮುಗುಳು ನಗುತ್ತಾ ಬಾಗಿಲಿನಲ್ಲಿ ನಿಂತಿದ್ದಳು ನಯನ. ಅವಳನ್ನು ತನ್ನ ಕಚೇರಿಯಲ್ಲಿ ನೋಡಿ ಆಶ್ಚರ್ಯವಾದವನು ಈ ಗಯ್ಯಾಳಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಎಂದುಕೊಳ್ಳುತ್ತಲೇ ಕಮಿಂಗ್ ಎಂದನು. ಒಳಗೆ ಬಂದವಳೆ ಅವನ ಮುಂದಿದ್ದ ಕುರ್ಚಿಯನ್ನು ಎಳೆದು ಕುಳಿತಳು. ಅವಳು ಬಂದು ನಿಮಿಷಗಳಾದರೂ ಅವಳೆಡೆಗೆ ನೋಡದೆ ಅವನ ನೋಟ ಕಡತವನ್ನು ಪರಿಶೀಲಿಸುವುದರಲ್ಲಿ ಇತ್ತು. ಅರ್ಜುನ್ ತನ್ನ ಕಡೆ ನೋಡದೆ ಇರುವುದನ್ನು ನೋಡಿ ಕೋಪ ಬಂದರೂ ಆ ಕೋಪವನ್ನು ನಿಗ್ರಹಿಸಿ ಸಮಾಧಾನವಾದವಳು ಕೆಮ್ಮಿನ ಮೂಲಕ ತನ್ನ ಇರುವನ್ನು ಅವನಿಗೆ ಅರಿವು ಮಾಡಿಸಿದಳು. ಅವಳು ಕೆಮ್ಮಿ ತನ್ನ ಇರುವನ್ನು ತೋರಿದ ನಂತರ ಹೇಳು, ಏನು ಬಂದದ್ದು ಎಂದು ಕೇಳಿದನು. ನಾನು ಒಬ್ಬರ ಮೇಲೆ ಕೇಸ್ ಹಾಕ್ಬೇಕಿತ್ತು, ಅದಕ್ಕೆ ಬಂದೆ ಎಂದಳು. ನಾನು ನಿನ್ನ ಕೇಸ್ ತೆಗೆದುಕೊಳ್ಳುವುದಿಲ್ಲ, ಬೇರೆ ಯಾರಾದ್ರೂ ಲಾಯರ್ ಅನ್ನು ನೋಡಿಕೋ ಎಂದನು. ಆ ಕೇಸ್ ಯಾವುದು ಏನು ಎಂದು ವಿಚಾರಿಸದೆ ಏಕಾಏಕಿ ಹೀಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುವುದು ನಿನ್ನ ವೃತ್ತಿ ಧರ್ಮಕ್ಕೆ ಅವಮಾನ ಮಾಡಿದ ಹಾಗೆ ಆಗುತ್ತದೆ ಎಂದಳು. ಅವಳ ಮಾತಿಗೆ ತಲೆಯ ಮೇಲೆ ಕೈ ಹೊತ್ತವನು, ಒಟ್ಟಿನಲ್ಲಿ ನೀನು ನನ್ನನ್ನು ಬಿಡುವ ಜಾತಿಯವಳಲ್ಲ, ಅದೇನು ಹೇಳು ಎಂದನು ಸಿಡುಕಿನಿಂದ. ಅದು ನಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ, ಅವರನ್ನೇ ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ. ಆದ್ರೆ ಆ ಮನುಷ್ಯ ನನ್ನನ್ನು ಮದುವೆಯಾಗಲು ಒಪ್ಪುತ್ತಿಲ್ಲ, ಅದಕ್ಕೆ ಅವನ ಮೇಲೆ ನಾನು ಕೇಸ್ ಹಾಕಬೇಕು ಎಂದು ಹೇಳುತ್ತಿದ್ದ ಹಾಗೆ ಅವಳ ಮಾತಿಗೆ ಒಡನೆ ಕೋಪಗೊಂಡು ಎದ್ದು ನಿಂತವನು, ನಯನಾ, ಇಲ್ಲಿ ಬಂದು ಏನು ಆಟ ಆಡ್ತಿದೀಯ? ಇದು ಮನೆಯಲ್ಲ, ನನ್ನ ಆಫೀಸ್, ಮೊದಲು ಇಲ್ಲಿಂದ ಹೊರಡು ಎಂದನು ಅದೇ ಕೋಪದಲ್ಲಿ. ನಾನ್ಯಾಕೆ ಹೋಗ್ಬೇಕು? ನಾನು ಹೋಗುವುದಿಲ್ಲ, ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳು, ಅವಾಗ ಹೋಗ್ತೀನಿ ಎಂದು ಅವಳು ಕೂಡ ಹಠ ಬಿಡದೆ ಹೇಳಿದಳು. ನಯನಾ, ಚೈಲ್ಡಿಸ್ ತರ ಬಿಹೇವ್ ಮಾಡಬೇಡ. ಜೂನಿಯರ್ ಲಾಯರ್ಗಳು ಮತ್ತು ಕ್ಲೈಂಟ್ಸ್ಗಳು ಬರುವ ಹೊತ್ತಾಯ್ತು. ಒಳ್ಳೆಯ ಮಾತಿನಿಂದ ಹೇಳ್ತಿದ್ದೇನೆ, ಮೊದಲು ಇಲ್ಲಿಂದ ಹೊರಡು ಎಂದನು. ಅದು ಯಾರೇ ಬರಲಿ, ಐ ಡೋಂಟ್ ಕೇರ್. ನೀನು ಮದುವೆಯಾಗುತ್ತೇನೆ ಎಂದು ಹೇಳುವ ತನಕ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿದವಳು ಅವನ ಬಳಿಗೆ ಹೋಗಿ ಅವನ ಕಾಲರ್ ಹಿಡಿದು ತನ್ನ ಸಮೀಪ ಬರಸೆಳೆದುಕೊಂಡಿದ್ದಳು. ನಯನ ಎಳೆದ ತಕ್ಷಣ ಅವಳ ಮುಖದ ಬಳಿ ಹೋದವನ ಹೃದಯದ ಬಡಿತ ಜೋರಾಗಿತ್ತು. ಇಬ್ಬರ ನೋಟವು ಬೆರೆತಿದ್ದವು. ನಯನಾಳಿಗೆ ತುಂಟ ಆಲೋಚನೆಯೊಂದು ಮೂಡಿ ಅರ್ಜುನನ ಕೆನ್ನೆಯನ್ನು ಚುಂಬಿಸುವ ಸಲುವಾಗಿ ಅವನ ಬಳಿಗೆ ಬಾಗಿದ ತಕ್ಷಣ ಬಾಗಿಲು ಬಡೆದ ಸದ್ದಿಗೆ ಎಚ್ಚೆತ್ತು ಇಬ್ಬರು ದೂರ ಸರಿದು ನಿಂತರು. ಅರ್ಜುನ್ ಅಂತೂ ಗಾಬರಿಯಾಗಿ ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ತನ್ನ ಕುರ್ಚಿಯ ಮೇಲೆ ಕುಳಿತು ಕಮಿಂಗ್ ಎಂದಿದ್ದನು. ನಯನ ಅಲ್ಲಿಯೇ ಕೈಗಟ್ಟಿ ನಿಂತು ಒಳಗೊಳಗೆ ನಗುತ್ತಿದ್ದಳು. ಸರ್, ಇದು ಇವತ್ತಿನ ಕ್ಲೈಂಟ್ಸ್ ನ ಕೇಸ್ ಫೈಲ್ ಎಂದು ಅರ್ಜುನನ ಮುಂದೆ ಒಂದು ಕಡತವನ್ನು ಹಿಡಿದಿದ್ದಳು. ನಯನ ಒಳಬಂದ ಹುಡುಗಿಯನ್ನೇ ನೋಡುತ್ತಾ ಉಳಿದಳು. ಅಂದು ಅರ್ಜುನನ ಜೊತೆ ಬೈಕಿನಲ್ಲಿ ಬಂದವಳು ಇವಳೇ ಅಲ್ವಾ ಎಂದು ಯೋಚಿಸತೊಡಗಿದಳು. ಹಾಗಾದ್ರೆ ಇವಳು ಅರ್ಜುನನ ಜೂನಿಯರ್ ಲಾಯರ್. ಅವತ್ತು ನಾನೇ ತಪ್ಪಾಗಿ ತಿಳಿದುಕೊಂಡೆ ಎಂದು ತನಗೆ ತಾನೇ ಬೈದುಕೊಂಡಿದ್ದಳು. ನಯನ, 10 ನಿಮಿಷ ಹೊರಗಿರು, ಆಮೇಲೆ ಕರಿತೀನಿ ಎಂದು ಅರ್ಜುನ್ ಹೇಳಿದರೂ ಸಹ ಅವನ ಮಾತು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಕೈ ಕಟ್ಟಿ ನಿಂತಿದ್ದವಳು ಅಲ್ಲಿಂದ ಕದಲಲಿಲ್ಲ. ಅದನ್ನು ನೋಡಿದ ಆ ಹುಡುಗಿ, ಪರವಾಗಿಲ್ಲ ಸರ್, ನಾನೇ ಆಮೇಲೆ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು. ಆಗ್ಲೇ ಹೊರ ಹೋಗು ಎಂದರೂ ಹೋಗದವಳ ಮೇಲೆ ಅವನಿಗೆ ಬಹಳವೇ ಸಿಟ್ಟೇರಿತು. ನಯನ, ನೀನೇನು ಸಣ್ಣ ಮಗು ಎಂದು ತಿಳಿದಿದ್ದೀಯಾ? ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥವಾಗುವುದಿಲ್ವಾ? ಮೊದಲು ಇಲ್ಲಿಂದ ಹೊರಡು ಎಂದನು. ಈಗ ನೀನು ನನ್ನ ಜೊತೆ ಬರ್ದೆ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಅದೇ ಭಂಗಿಯಲ್ಲಿ ಹೇಳಿ ನಿಂತಳು. ನಾನು ನಿನ್ನ ಜೊತೆ ಬರ್ಬೇಕಾ? ಏನ್ ತಮಾಷೆ ಮಾಡ್ತಿದೀಯಾ? ನಿನ್ನ ಹಾಗೆ ಕೆಲಸ ಇಲ್ಲದೆ ಖಾಲಿ ಕುಳಿತಿಲ್ಲ ನಾನು. ಮೊದಲು ಇಲ್ಲಿಂದ ಹೊರಡು, ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಗದರಿದನು. ಹೌದಾ, ಹಾಗಾದ್ರೆ ನಾನು ಕೂಡ ಹೋಗುವುದಿಲ್ಲ ಎಂದು ಅವನ ಮುಂದಿದ್ದ ಕುರ್ಚಿ ಎಳೆದು ಕುಳಿತಳು. ಅವಳ ಮಾತು ಕೇಳಿದವನು ಹಣೆ ಹಣೆ ಬಡಿದುಕೊಂಡಿದ್ದನು. ಈ ಗಯ್ಯಾಡಿ ಇಲ್ಲಿಂದ ಹೋಗುವುದಿಲ್ಲ ಎಂದು ಮನದಲ್ಲಿ ಹೇಳಿಕೊಂಡವನು, ಸರಿ ಆಯ್ತು, ಇಲ್ಲಿಯೇ ಮುಂದೆ ಇರುವ ಕಾಫಿ ಶಾಪ್ ಅಲ್ಲಿ ಕಾಫಿ ಕೊಡಿಸುತ್ತೇನೆ, ಕುಡಿದ ನಂತರ ಇಲ್ಲಿಂದ ಹೋಗ್ತೀಯಾ ಎಂದನು. ನನ್ನನ್ನೇನು ಪುಟ್ಟ ಮಗು ಎಂದು ತಿಳಿದಿದ್ದೀಯಾ? ಮಕ್ಕಳಿಗೆ ಚಾಕ್ಲೇಟ್ ಆಸೆ ತೋರಿಸಿ ಹೇಳುವ ಹಾಗೆ ನೀನು ನನಗೆ ಕಾಫಿ ಆಸೆ ತೋರಿಸುತ್ತಿದ್ದೀಯಾ? ಇವತ್ತು ನನ್ನ ಹುಟ್ಟಿದ ಹಬ್ಬ, ಅದಕ್ಕೆ ನಿನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ ಎನ್ನುವ ಆಸೆಯಿಂದ ಬಂದರೆ ಇಲ್ಲಿ ನೀನು ಹೀಗೆ ಹೇಳುತ್ತಿದ್ದೀಯಾ? ಐ ಹೇಟ್ ಯು ಎಂದು ಮುಖ ಹೂದಿಸಿದಳು.
ಅವಳು ಇವತ್ತು ಹುಟ್ಟಿದ ಹಬ್ಬ ಎಂದು ಹೇಳುತ್ತಿದ್ದ ಹಾಗೆ ಅವಳ ಮನವನ್ನು ನೋಯಿಸಿದೆ ಎಂದು ಅವನ ಮೇಲೆ ಅವನಿಗೆ ಬೇಸರವಾಯಿತು. ಸಾರಿ ನಯನ, ನನಗೆ ಗೊತ್ತಿರಲಿಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು ಎಂದು ಅವಳ ಮುಂದೆ ಹಸ್ತವನ್ನು ಚಾಚಿದನು. ಅವನ ಮುಂದೆ ಕೈ ಚಾಚಿ ಥ್ಯಾಂಕ್ಸ್ ಎಂದವಳು ಈಗ್ಲಾದ್ರೂ ದೇವಸ್ಥಾನಕ್ಕೆ ಬರ್ತೀಯಾ ಎಂದು ಮುಖ ಊದಿಸಿಯೇ ಹೇಳಿದಳು. ಹುಟ್ಟಿದ ಹಬ್ಬ ಎಂದು ಹೇಳುತ್ತಿದ್ದಾಳೆ. ಇವಳ ಮನಸ್ಸಿಗೆ ಇವತ್ತು ಬೇಸರ ಮಾಡಬಾರದು ಎಂದು ಯೋಚಿಸಿದವನು ಬಾ ಹೋಗೋಣ ಎಂದು ಅವನು ತೊಟ್ಟಿದ್ದ ಕಪ್ಪು ಕೋಟ್ ತೆರೆದು ಅಲ್ಲಿಯೇ ಕುರ್ಚಿಯ ಮೇಲೆ ಇರಿಸಿ ಅಲ್ಲಿಂದ ಹೊರಟನು. ಹೊರಗೆ ಬಂದವನು ನೀನು ನಿನ್ನ ಬೈಕಲ್ಲಿ ಬಾ, ನಾನು ನನ್ನ ಬೈಕಿನಲ್ಲಿ ಬರ್ತೀನಿ ಎಂದರೆ ಅವನ ಸಮೀಪ ಹೋಗಿ ತೋಳು ಬಳಸಿ ಹಿಡಿದವಳು ನಾನು ನಿನ್ನ ಜೊತೆಯಲ್ಲಿಯೇ ಬೈಕಿನಲ್ಲಿ ಬರಬೇಕು ಎಂದಳು. ಅವಳ ಮಾತಿಗೆ ಮುಗುಳು ನಕ್ಕವನು ಸರಿ ಆಯ್ತು ಬಾ ಎಂದು ಬೈಕಿನ ಬಳಿಗೆ ಕರೆದುಕೊಂಡು ಹೋಗಿದ್ದನು. ಬೈಕಿನಲ್ಲಿ ಅರ್ಜುನನ ಹಿಂದೆ ಸೀರೆ ಉಟ್ಟಿದ್ದರಿಂದ ಒಂದು ಬದಿಗೆ ಕುಳಿತುಕೊಂಡವಳು ಅವನ ಹೊಟ್ಟೆಯನ್ನು ಬಿಗಿಯಾಗಿ ಹಿಡಿದಳು. ನಯನ ಹೊಟ್ಟೆ ಹಿಡಿಯುತ್ತಿದ್ದ ಹಾಗೆ ಅವನ ಶರೀರವೆಲ್ಲ ವಿದ್ಯುತ್ ಸಂಚಲನವಾದಂತ ಅನುಭವವಾಗಿತ್ತು. ಒಡನೆ ನಯನ ಕೈ ತೆಗೆದು ಕುಳಿತುಕೋ ಎಂದನು. ನನಗೆ ಸೀರೆ ಉಟ್ಟು ಬೈಕಿನಲ್ಲಿ ಕುಳಿತು ಅಭ್ಯಾಸವಿಲ್ಲ, ಬೀಳುತ್ತೇನೆ ಎಂಬ ಭಯದಿಂದ ಹಾಗೆ ಹಿಡಿದಿದ್ದೇನೆ, ಅದಕ್ಕೂ ಸಿಡುಕುತ್ತೀಯಲ್ಲ ಎಂದು ಗದರಿದಳು. ನೀನು ಬೀಳ್ತೀಯ ಎನ್ನುವ ಭಯ ಇದ್ದರೆ ಬೈಕನ್ನು ಸರಿಯಾಗಿ ಹಿಡಿದು ಕುಳಿತುಕೋ, ಏನು ಆಗುವುದಿಲ್ಲ ಎಂದನು. ಅರ್ಜುನ್ ಹಾಗೆ ಹೇಳಿದರೂ ಕೂಡ ನಯನಾಳ ಮನಸ್ಸು ಮಾತ್ರ ಅವನನ್ನು ಬಿಗಿಯಾಗಿ ಅಪ್ಪಿ ಕುಳಿತುಕೋ ಎಂದು ಹೇಳುತ್ತಿತ್ತು. ಅಲ್ಲದೆ ಅವನ ಬೆನ್ನನ್ನು ನೋಡುತ್ತಿದ್ದವಳಿಗೆ ಅವನನ್ನು ತಬ್ಬಿ ಕುಳಿತುಕೊಳ್ಳಬೇಕು ಎಂಬ ಮಹದಾಸೆಯಾಗುತ್ತಿತ್ತು. ಹಾಗೆ ಮಾಡಿದ್ರೆ ಅವನು ಬೈಯುತ್ತಾನೆ ಎಂದು ನೆನೆದು ತನ್ನ ಆಸೆಗೆ ಕಡಿವಾಣ ಹಾಕಿ ಕುಳಿತಿದ್ದಳು. ಆದ್ರೆ ಇಬ್ಬರು ಸಾಗುತ್ತಿದ್ದ ಈ ಪಯಣ ಮುಗಿಯದೇ ಇರಲಿ ಎಂದು ದೇವರನ್ನು ಬೇಡುತ್ತಿದ್ದಳು. ಅಲ್ಲಿಯೇ ಸ್ವಲ್ಪ ದೂರದಲ್ಲಿದ್ದ ಒಂದು ಶಿವನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದವನು ಅವಳ ಹೆಸರಿನಲ್ಲಿ ಅವನೇ ಅರ್ಚನೆ ಮಾಡಿಸಿದನು. ಅದನ್ನು ನೋಡಿ ಇನ್ನೂ ಖುಷಿಯಾಯಿತು ಅವಳಿಗೆ. ಅರ್ಚಕರು ನೀಡಿದ ಕುಂಕುಮವನ್ನು ತನ್ನ ಹಸ್ತಕ್ಕೆ ತೆಗೆದುಕೊಂಡವಳು ಅರ್ಜುನನ ಮುಂದೆ ಹಿಡಿದು ಇದನ್ನು ಹಣೆಗೆ ಹಿಡು ಎಂದು ಕೇಳಿದಳು. ನಯನ, ನೀನು ಕೇಳಿದೆ ಎಂದು ದೇವಸ್ಥಾನಕ್ಕೆ ಬಂದೆ, ಆದ್ರೆ ಏನು ನಿನ್ನ ಹುಚ್ಚಾಟ, ನನಗೆ ಇದೆಲ್ಲ ಇಷ್ಟ ಆಗುವುದಿಲ್ಲ ಎಂದು ಮತ್ತೊಮ್ಮೆ ಸಿಡುಕಿದನು. ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ನೀನು ಇಡಲೇಬೇಕು ಎಂದು ಹಠ ಹಿಡಿದಳು. ನಯನ ಅಂದುಕೊಂಡಿದ್ದನ್ನು ನೆರವೇರಿಸಿಕೊಳ್ಳದೆ ಬಿಡುವುದಿಲ್ಲ. ಅವಳ ಹಠಕ್ಕೆ ಮಣಿದು ತಾನೇ ಅವಳ ಹಣೆಗೆ ಕುಂಕುಮ ಹಚ್ಚಿದವನು ಆಯ್ತಲ್ಲ, ನಿನ್ನ ಇಷ್ಟದ ಪ್ರಕಾರವೇ ಎಲ್ಲವೂ ಆಗಿದೆ, ಈಗ ಇಲ್ಲಿಂದ ಹೊರಡುತ್ತೀಯ ಎಂದು ಹೇಳಿದ ತಕ್ಷಣ ಖುಷಿಯಲ್ಲಿ ಆಯ್ತು ಎಂದವಳು ಒಡನೆಯೇ ಅವನನ್ನು ಜೋರಾಗಿ ತಬ್ಬಿದಳು. ನಯನಾಳ ವರ್ತನೆಗೆ ಅರ್ಜುನ್ ತಬ್ಬಿಬ್ಬಾದರೂ ಸಹ ಮುಟ್ಟಲೋ ಬೇಡವೋ ಎನ್ನುವಂತೆ ಅವನು ಕೂಡ ಅವಳ ಭುಜ ಬಳಸಿದವನು ಹಠಮಾರಿ ಎಂದು ಸಿರಿದ್ದನು. ನಿನ್ನ ವಿಷಯದಲ್ಲಿ ಎಷ್ಟು ಬೇಕಾದ್ರೂ ಹಠ ಮಾಡ್ತೀನಿ ಎಂದು ಅವನ ಎದೆಗೂಡಲಿ ಮುಖ ಹುದುಗಿಸಿಯೇ ಹೇಳಿದಳು. ಪರವಾಗಿಲ್ಲ, ಈ ಗಯ್ಯಾಳಿಗೆ ಕಿವಿ ತುಂಬಾ ಚುರುಕಾಗಿ ಕೇಳುತ್ತದೆ ಎಂದು ಜೋರಾಗಿಯೇ ಹೇಳಿ ನಕ್ಕನು. ಹಿಂದೆಗೋ ಅವನ ಮಾತಿಗೆ ಪ್ರತಿಕ್ರಿಯೆ ನೀಡಲು ಮನಸ್ಸಾಗಲಿಲ್ಲ ಅವಳಿಗೆ. ಅವಳು ಹಿಂದೆ ಸರಿಯದಿರುವುದನ್ನು ನೋಡಿದವನು ಹೀಗೆಯೇ ಇದ್ರೆ ನನಗೆ ತಡವಾಗುತ್ತದೆ ಎಂದ ತಕ್ಷಣ ಅವನಿಂದ ಸರಿದು ತಲೆ ತಗ್ಗಿಸಿ ನಿಂತಳು. ಅವಳು ತಲೆ ತಗ್ಗಿಸಿದ್ದನ್ನು ನೋಡಿದವನು ಇವಳಿಗೂ ಕೂಡ ನಾಚಿಕೆ ಬರುತ್ತದ ಎಂದು ಮನದಲ್ಲಿಯೇ ಹೇಳಿಕೊಂಡು ಮುಂದೆ ಹೋಗಿದ್ದನು. ಇಂದು ಮನೆಯಲ್ಲಿ ನಡೆದ ಘಟನೆಯನ್ನು ನೆನೆಯುತ್ತಾ ಜಾನಕಿಯ ಪರಿಸ್ಥಿತಿಯನ್ನು ಯೋಚಿಸುತ್ತಾ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಒಬ್ಬನೇ ಕಾಲ ಕಳೆದವನು ನಂತರ ಏನೋ ಕೆಲಸ ನೆನೆದು ಮರದ ಮಿಲ್ ಬಳಿ ಬಂದಿದ್ದನು. ಮರದ ತಿಮ್ಮಿಗಳನ್ನು ಹಾಕಿಕೊಳ್ಳಲು ಸುಮಾರು 1 ಎಕರೆಯ ಸುತ್ತ ಕಾಂಪೌಂಡ್ ನಿರ್ಮಿಸಿ ಅದರ ಒಳಗೆ ಮರ ಕತ್ತರಿಸುವ ದೊಡ್ಡ ದೊಡ್ಡ ಮಿಷನ್ಗಳು ಅಳವಡಿಸಲಾಗಿದೆ. ಗೇಟಿನ ಬಳಿಗೆ ಬಂದವನು ಅಲ್ಲಿ ತನ್ನ ತಂದೆಯ ಕಾರನ್ನು ನೋಡಿ ಖುಷಿಯಾಯಿತು. ಕಾರನ್ನು ತಂದೆಯ ಕಾರಿನ ಪಕ್ಕವೇ ನಿಲ್ಲಿಸಿ ಒಳಗೆ ಬಂದರೆ ಅಲ್ಲಿ ರಫೀಕ್ ಮತ್ತು ಅಬ್ದುಲ್ ಅವರು ಕೆಲಸಗಾರರ ಬಳಿ ಮಾತನಾಡುತ್ತಾ ನಿಂತಿದ್ದರು. ಅವರ ಬಳಿಗೆ ಹೋದವನು ಡ್ಯಾಡ್, ನೀವೇಕೆ ಬರಲು ಹೋದ್ರಿ, ನಾನೇ ನೋಡಿಕೊಳ್ಳುತ್ತಿದ್ದೆ ಎಂದನು. ಮಗನ ಮಾತಿಗೆ ಲಕ್ಷ್ಯ ಕೊಡದೆ ಕೆಲಸಗಾರರ ಜೊತೆ ಮಾತನ್ನು ಮುಂದುವರೆಸಿದರು. ಅವನಿಗೆ ಬೇಸರವಾದರೂ ಅದನ್ನು ತೋರುಗೊಡದೆ ತನ್ನ ಚಿಕ್ಕಪ್ಪನ ಜೊತೆ ಮಾತನಾಡಲು ನಿಂತನು. ಅಬ್ದುಲ್ ಅವರು ಕೆಲಸಗಾರರ ಜೊತೆ ಮಾತನಾಡುತ್ತಲೇ ರೆಹಮಾನ್ ಮತ್ತು ರಫೀಕ್ ಅವರು ಇರುವುದರಿಂದ ಸ್ವಲ್ಪ ದೂರ ಮುಂದೆ ಹೋಗಿ ಅಲ್ಲಿ ಒಂದು ಟ್ರ್ಯಾಕ್ಟರ್ ಒಳಗೆ ಮರದ ತುಂಡುಗಳನ್ನು ತುಂಬುವುದನ್ನು ನೋಡುತ್ತಾ ನಿಂತರು. ರೆಹಮಾನ್ ಕೂಡ ಅವರು ಟ್ರ್ಯಾಕ್ಟರ್ ಮರದ ತುಂಡುಗಳನ್ನು ತುಂಬುವುದನ್ನೇ ನೋಡುತ್ತಾ ತನ್ನ ಚಿಕ್ಕಪ್ಪನ ಜೊತೆ ಮಾತನಾಡುತ್ತಾ ನಿಂತಿದ್ದನು. ಕೆಲಸಗಾರರು ಒಂದು ಮರದ ತುಂಡಿಗೆ ಹಗ್ಗವನ್ನು ಕಟ್ಟಿ ಟ್ರ್ಯಾಕ್ಟರ್ಗೆ ಹಾಕುವಾಗ ಅದರಿಂದ ಹಗ್ಗ ಕಳಚಿಕೊಂಡಿತು. ಆ ಬಹುದೊಡ್ಡ ತುಂಡನ್ನು ಕೆಲಸಗಾರರಿಗೂ ಕೂಡ ಹಿಡಿಯಲು ಸಾಧ್ಯವಾಗದೆ ಎಲ್ಲರ ಕೈತಪ್ಪಿ ಇನ್ನೇನು ಅಬ್ದುಲ್ ಅವರ ಮೇಲೆ ಬೀಳಬೇಕು ಎನ್ನುವಷ್ಟರಲ್ಲಿ ಡ್ಯಾಡ್ ಎಂದು ಕೂಗಿಕೊಂಡು ಓಡಿ ಬಂದವನೇ ಅವರನ್ನು ಎಳೆದುಕೊಂಡು ಒಂದು ಬದಿಗೆ ಬಿದ್ದಿದ್ದನು. ನಂತರ ಆ ಮರದ ತುಂಡು ಅಬ್ದುಲ್ ಅವರು ನಿಂತಿದ್ದ ಅದೇ ಜಾಗಕ್ಕೆ ಬಿದ್ದಿತ್ತು. ಇಂದು ಆಗಬೇಕಾಗಿದ್ದ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದನು ರೆಹಮಾನ್. ರಫೀಕ್ ಅವರು ಕೂಡ ಅಣ್ಣ ಎಂದು ಕೂಗುತ್ತಾ ಅವರ ಬಳಿಗೆ ಓಡಿ ಬಂದಿದ್ದರು.
ಅಲ್ಲಿದ್ದ ಕೆಲಸಗಾರರೆಲ್ಲ ಭಯದಲ್ಲಿಯೇ ನಡುಗುತ್ತಾ ನಿಂತರು. ನಮ್ಮ ಕೈತಪ್ಪಿನಿಂದ ದೊಡ್ಡ ಸಾಹುಕಾರರಿಗೆ ಏನಾದ್ರೂ ಆಗಿದ್ದರೆ ನಾವು ಏನ್ ಮಾಡ್ಬೇಕಿತ್ತು ಎನ್ನುವ ಭಯ ಅವರನ್ನು ಕಾಡುತ್ತಿತ್ತು. ರೆಹಮಾನ್ ನೆಲಕ್ಕೆ ಬಿದ್ದರೆ ಅವನ ಮೇಲೆ ಅಬ್ದುಲ್ ಅವರು ಬಿದ್ದಿದ್ದರು. ಅಣ್ಣ, ನಿಮಗೆ ಏನೂ ಆಗಿಲ್ಲ ಅಲ್ವಾ ಎಂದು ಭಯದಲ್ಲಿ ತನ್ನ ಅಣ್ಣನನ್ನು ಏಳಿಸಿದರು ರಫೀಕ್ ಅವರು. ಏನು ಆಗಿಲ್ಲ ಎಂದು ಮೇಲೆದ್ದವರು ಮಗನ ಕಡೆಗೆ ನೋಡಿದರೆ ಅವನು ನೆಲಕ್ಕೆ ಕೈ ಊರಿದ್ದರಿಂದ ಅಲ್ಲಿದ್ದ ಕಲ್ಲು ಮಣ್ಣು ತರಚಿ ಗಾಯವಾಗಿ ರಕ್ತ ಸೋರಲು ಶುರುವಾಗಿತ್ತು. ಅದನ್ನು ನೋಡಿದವರೇ, ಮಹಾನ್, ಏನಿದು, ಇಷ್ಟೊಂದು ರಕ್ತ ಬರುತ್ತಿದೆ ಎಂದು ಗಾಬರಿಯಾದವರು ಮಗನನ್ನು ಅವರೇ ಕೈ ಹಿಡಿದು ಏಳಿಸಿದರು. ಮಗನಿಗಾಗಿರುವ ಏಟನ್ನು ನೋಡಿದವರು ಇಷ್ಟು ದಿನ ಅವನ ಮೇಲಿದ್ದ ಬೇಸರವನ್ನು ಮರೆತಿದ್ದರು. ಡ್ಯಾಡ್, ನೀವು ಗಾಬರಿಯಾಗಬೇಡಿ, ಸ್ವಲ್ಪ ತರಚಿದೆ ಅಷ್ಟೇ, ಏನೂ ಆಗಲಿಲ್ಲ. ಥ್ಯಾಂಕ್ ಗಾಡ್, ನಿಮಗೆ ಏನು ಆಗಲಿಲ್ಲವಲ್ಲ, ಅದೇ ನೆಮ್ಮದಿ ಎಂದು ಅವರನ್ನು ತಬ್ಬಿ ಹೇಳಿದವನು ನಿಟ್ಟುಸಿರು ಬಿಟ್ಟಿದ್ದನು. ಮಗ ತಬ್ಬುತ್ತಿದ್ದ ಹಾಗೆ ವಾಸ್ತವವನ್ನು ನೆನಪಿಸಿಕೊಂಡವರು ಒಡನೆ ಅವನನ್ನು ದೂರ ತಳ್ಳಿ ಅಲ್ಲಿಂದ ಬಿರುಸಾಗಿ ಹೊರಟಿದ್ದರು. ಮಹಾನ್, ನೋಡಿಲಿ, ಕೈಯಲ್ಲಿ ರಕ್ತ ಬರುತ್ತಿದೆ, ಮೊದಲು ಹಾಸ್ಪಿಟಲ್ಗೆ ಹೋಗು, ನಾನು ಅಣ್ಣನನ್ನು ಕರೆದುಕೊಂಡು ಹೋಗ್ತೀನಿ ಎಂದು ರಫೀಕ್ ಅವರು ಕೂಡ ತನ್ನ ಅಣ್ಣನ ಹಿಂದೆ ಹೋದರು. ಡ್ಯಾಡ್, ಇವತ್ತು ನಾನು ಇಲ್ಲಿಗೆ ಬರಲಿಲ್ಲ ಎಂದರೆ ಎಂತಹ ಅನಾಹುತ ಆಗುತ್ತಿತ್ತು. ಆದ್ರೆ ಈ ಘಟನೆಯಿಂದ ನನಗೆ ಒಂದು ಖುಷಿಯಾಯಿತು. ನಿಮ್ಮ ಎದೆಯಲ್ಲಿ ನನ್ನ ಬಗೆಗಿನ ಪ್ರೀತಿ ಹಾಗೇ ಇದೆ. ಅದನ್ನು ನಾನು ಇಂದು ನಿಮ್ಮ ಕಣ್ಣಲ್ಲಿ ನೋಡಿದೆ. ಈ ನೆಪದಲ್ಲಾದರೂ ನೀವು ನನ್ನನ್ನು ಮುಟ್ಟಿದ್ದಿರಲ್ಲ, ಅಷ್ಟೇ ಸಾಕು ನನಗೆ ಎಂದು ತಂದೆ ಹಿಡಿದ ಕೈಯನ್ನೇ ನೋಡುತ್ತಾ ಹೇಳಿಕೊಂಡಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.